ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸಿ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಯಾವುದಾಯ್ತು ಈಗ? ಮಂಡಲ ಹೇಗೆ ಮಾಡಬೇಕು ಅಂತ ಹೇಳಿದರು, ಗೊತ್ತಾಯ್ತಲ್ಲ? ಮಂಡಲ ಹೇಗೆ ಮಾಡಬೇಕು, ಬ್ರಾಹ್ಮಣೆ ಅಂತ ಚೌಕ ಮಂಡಲ, ಆಮೇಲೆ ತ್ರಿಕೋಣ ಮಂಡಲ, ಈ ಮಂಡಲ ಪ್ರೋಕ್ಷಣೆ, ಶೂದ್ರ ಬರೀ ಪ್ರೋಕ್ಷಣೆ ಮಾಡಬೇಕು, ಇಷ್ಟೆಲ್ಲ ತಿಳಿಸಿ ಹೇಳಿದರು. ಮುಂದೆ ಇತಿ ವಾಯುಪುರಾಣೆ ದೊಡ್ಡ ಬ್ರಹ್ಮಾದ್ಯಾಸುರಾ ಸರ್ವೇ ವಶಿಷ್ಠಾದ್ಯಾ ಮಹರ್ಷಯ ಆಗಿತ್ತಲ್ಲ, ಅದೆಲ್ಲ ಆಗಿತ್ತು. ಗೃಹಿಣಾಮೇವ ನೈವೇದ್ಯ ಶೇಷಂ ಪಾದೋದಕಂ ಹರೇ ಪುಣ್ಯಂ ತುಳಸೀದಲ ಮಿಶ್ರಿತಂ ಅಮೃತೋಪಸ್ತರಣಮಸಿ ಪ್ರಾಸಯೇತ್ ಕುಶಪಾಣಿನ, ಅದಾಗಿತ್ತು. ಅವನು ಅಮೃತೋಪಸ್ತರಣಮಸಿ ಅಂಥೇಳಿ ತಗೊಳ್ಳೋದು. ಅಮೃತಾಪಿಧಾನಮಸಿ ಕೊನೆಯದು. ಉದ್ದಿಶ್ಚೈವ ಹರಿಂ ಪ್ರಾಣಾನ್ ವಿಹುಯಾತ್ ಸಘೃತಂ ಹವಿಹಿ ಪ್ರಾಣಾಯ ಸ್ವಾಹ ಇತ್ಯಾದಿ ಹೋಗಬೇಕಾದ್ರೆ, ಪ್ರಾಣ ಅಂದರೆ ಪ್ರಾಣದೇವರಲ್ಲ, ಪ್ರಾಣಾಂತರ್ಗತ ಹರಿಶ್ಚ ಉದ್ದಿಶ್ಯ ಹರಿಂ, ಮುಖ್ಯವಾಗಿ ಪ್ರಾಣಾಂತರ್ಗತ ಹರಿ ಆ ಭಾವನೆ ಇಟ್ಟುಕೊಂಡೇ ಆಹುತಿ ತಗೋಬೇಕು. ಇತಿ ಮಂತ್ರೈ ಯಥಾಕ್ರಮಂ. ಆದಮೇಲೆ ಸ್ವಾಹಾಂತಹ ಪ್ರಣವಾದ್ಯಾಶ್ಚ ನಾಮ ಮಂತ್ರಾಶ್ಚ ವಾಯವ. ಯಾವಾಗಲೂ ಕೂಡ ಹೇಳಬೇಕಾದ್ರೆ ಸ್ವಾಹ ಅಂತ ಕೊನೆಗೆ ಇರಬೇಕು, ಪ್ರಣವ ಅಂತ ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಪ್ರಣವ ಓಂ, ಸ್ವಾಹ ಕೊನೆಗೆ. ಆ ರೀತಿ ಇದ್ದರೆ ಅದೇನದು ಹೋಮದ ಪ್ಯಾಟರ್ನ್, ಆ ಪ್ಯಾಟರ್ನಲ್ಲೇ ಹೇಳಬೇಕು ಯಾವಾಗಲೂ ಕೂಡ. ಜಿಹ್ವಯಾಚ ಗ್ರಸೇದನ್ನಂ ದಶನೇನ ಸಂಸ್ಕೃತ, ಅದಾಗಬೇಕೀಗ. ಪ್ರಾಣಾಹುತಿ ತೊಗೋಬೇಕಾದ್ರೆ ಹಲ್ಲಿನಿಂದ ಕಚ್ಚಬಾರದು, ಗೊತ್ತಾಯ್ತಾ? ಯಾಕೆ ನಾವು ತೊಗೋತಾ ಇಲ್ಲ ಅದನ್ನು, ಅವರಿಗೂ ಕೊಡ್ತಾ ಇದ್ದೇವೆ, ಅದರಿಂದ ಏನಾಗಬೇಕದೀಗ ಹಾಗೆ ನುಂಗಬೇಕು. ಜಿಹ್ವಯಾಚ ಗ್ರಸೇದನ್ನಂ, ನಾಲಿಗೆಯಿಂದ ನುಂಗಬೇಕೇ ಹೊರತು ದಶನ ಅಂದರೆ ದಂತ ಹಲ್ಲುಗಳು, ಅದರಿಂದ ಹಲ್ಲು ಟಚ್ಚೇ ಆಗಬಾರ್ದು, ಅಗಿಬಾರ್ದು ಅಲ್ಲ, ಹಲ್ಲಿಗೆ ಟಚ್ ಆಗದಂತೆ ತಗೊಳ್ಳಿ. ಹೋಮ ಮಾಡಬೇಕಾದ್ರೆ ಈ ಕುಂಡಕ್ಕೆ ಟಚ್ ಆಗೋದ್ರ ಉಪಯೋಗ ಏನು? ಎಲ್ಲಿ ಬೀಳಬೇಕದೆಲ್ಲ ಮಧ್ಯದಲ್ಲಿ ಬೀಳಬೇಕೆ ಹೊರತು ಸುತ್ತ ಇರೋ ಇದಕ್ಕೆ ಬಿದ್ದುಬಿಟ್ರೆ ತಪ್ಪಾಗುತ್ತೆ. ಆ ಟೈಪ್ ಬಾಯಿ ಯಾವುದಕ್ಕೂ ಟಚ್ ಆಗಬಾರ್ದು, ಇದು ನಾಲಿಗೆಯಿಂದ ನುಂಗಬೇಕೆ ಹೊರತು ಬೇರೆ ಇಲ್ಲ. ತರ್ಜನಿ ತೊಗೋಬೇಕಾದ್ರೂ ಕೂಡ ಹೇಗೆ ತೊಗೋಬೇಕು ಅಂದರೆ, ತರ್ಜನಿ ಮಧ್ಯಮಾಂಗುಷ್ಟೈ ಪ್ರಾಣಾಯ ಇತಿ ಆಹುತಿರ್ಭವೇತ್. ತರ್ಜನಿ ಮಧ್ಯಮ ಅಂಗುಷ್ಟ ಈ ಮೂರು ಸೇರಿ ಏನಾಗುತ್ತಾಗ ಪ್ರಾಣಾಯ ಸ್ವಾಹ ಅಂತ ತೊಗೋಬೇಕಾದ್ರೆ ಈ ಕ್ರಮದಲ್ಲಿ ತೊಗೋಬೇಕಾದ್ರೆ, ತೊಗೊಳ್ದೆ ಹೋದರೆ ಅದು ಅವ್ರಿಗೆ ರೀಚ್ ಆಗಲ್ಲ, ಆ ಮೆಥಡಲ್ಲೇ ಹೋಗ್ಬೇಕದು. ಯಾವುದು ಅದು ಬೇರೆ, ಅದು ಆ ಪ್ರಸಂಗ ಬೇರೆ, ವೈಷ್ಣವಾದಿಗಳಿಗೆ ಬೇರೆ. ವೈಷ್ಣವ ಮಾಡ್ಬೇಕಾದ್ರೆ ಒಂದೇ ಪೊಸಿಷನ್, ಮತ್ತೆ ಎಲ್ಲದಕ್ಕೂ ಇಷ್ಟು ಒಂದೇ, ಬೇರೆ ಇಲ್ಲ, ಚೇಂಜ್ ಇಲ್ಲ. ಅದಕ್ಕೆ ನೋಡಿ ಎರಡು ಜಿಂಕೆ ಕಾಣುತ್ತೆ ಆ ಕಡೆ ಈ ಕಡೆ, ಅದು ಮೃಗಿ ಮುದ್ರ ಅಂತ ಹೆಸರು ಅದಕ್ಕೆ. ಹೀಗೆ ಬರುತ್ತೆ, ಜಿಂಕೆ ಮೂತಿಗೆ ಬರುತ್ತೆ, ಈ ಕಡೆ ಬರುತ್ತೆ, ಅದು ಒಂದೇ ಇದರಲ್ಲೇ ಮಾಡಬೇಕಾಗುತ್ತೆ. ಊಟದ ಬೇರೆ ಇದು ಬೇರೆ, ಅದೆಲ್ಲ 5 ಆಹುತಿ ಬೇರೆ ಬೇರೆ ತೊಗೋಬೇಕು ಹೇಳ್ತಾರೆ ನೋಡಿ. ಕನಿಷ್ಠ ಮಧ್ಯಮ ಅನಾಮಿಕ ಅಂಗುಷ್ಟ, ತರ್ಜನಿ ಮಧ್ಯಮ ಅಂಗುಷ್ಟ, ಒಟ್ಟು 2ರಿಂದ ತೊಗೊಂಡು ಬರಲ್ಲ. ಏನು ಬೇಕು ಅದಕ್ಕೀಗ? 3 ಬೇಕೇ ಬೇಕು. 3 ಯಾವ್ಯಾವುದು ಅಂತ ಕೇಳಿದರೆ, ತರ್ಜನಿ ಮಧ್ಯಮ ಅಂಗುಷ್ಟೈ ಪ್ರಾಣಾಯ ಇತಿ ಆಹುತಿ ಭವೇತ್. ಪ್ರಾಣಾಯ ಆಹುತಿ ಅದರಲ್ಲಿ ಹಿಡಿದು ಆಹುತಿರ್ ಭವೇತ್. ಮಧ್ಯಮ ಅನಾಮಿಕ ಅಂಗುಷ್ಟ ಯಾವ್ದು ಚೇಂಜ್ ಆಯ್ತು ಈಗ? ಮಧ್ಯಮ ಕಾಮನ್ ಆಯಿತು, ಅಂಗುಷ್ಟ ಕಾಮನ್ ಆಯಿತು. ಇದು ಹೀಗೆ ಹೋಗಿ ಹೀಗೆ ಬಂತು, ಗೊತ್ತಾಯ್ತಾ? ಮಧ್ಯಮ ಅಂಗುಷ್ಟ ಬರಬೇಕು. ಇಷ್ಟು ತೊಗೊಂಡ್ಬಿಟ್ಟಾಗ ಏನಾಯ್ತದೆ ಈಗ? ಅಪಾನಕ್ಕೆ ಬಂತಾಗ ಅದು ವೈಷ್ಣವ ಮಾಡಿ ಈ ಕ್ರಮದಲ್ಲೇ ಅದು ಬಂತು. ಆಮೇಲೆ ವ್ಯಾನಾಯ ಅದು ಅಪಾನಾಯ, ಆಮೇಲೆ ಕನಿಷ್ಠ ಅನಾಮಿಕ ಅಂಗುಷ್ಟ, ಕನಿಷ್ಠ ಆಮೇಲೆ ಅನಾಮಿಕ ಅಂಗುಷ್ಟ, ಹೀಗೆ ತೊಗೊಂಡ್ಬಿಟ್ರೆ ನೋಡಿ ಇದು ಬಂತಿದೆ. ಹೀಗೆ ಬರಲಿಲ್ಲ, ಈ ಥರ ಬರಲಿಲ್ಲ, ಹೀಗೆ ಬಂತು. ಗೊತ್ತಾ? ಇದು ಬಂದರೆ ಏನಾಯ್ತಾಗ ಅದು ವ್ಯಾನ ಉದಾನ ಏತಿ ಕನಿಷ್ಠಿಕ ಅನಾಮಿಕ ಅಂಗುಷ್ಟೈ ವ್ಯಾನಾಯ ಇತಿ. 3ನೇ ಪ್ರಾಣ ಅಪಾನ ವ್ಯಾನ. ಕನಿಷ್ಠ ತರ್ಜನಿ ಅಂಗುಷ್ಟೈ, ಕನಿಷ್ಠ ಆಮೇಲೆ ತರ್ಜನಿ ಅಂಗುಷ್ಟ, ಹೀಗೆ ತೊಗೊಂಡ್ರೆ ನೋಡಿ ಬೇರೆ ಆಯ್ತು. ಈಗ ಈ ಥರ ತೊಗೊಂಡ್ರೆ ಅದು ಉದಾನಾಯ ಇತಿ ವೈಯಜೆ, ಸಮಾನಾಯ ಇತಿ ಜುಹುಯಾತ್ ಸರ್ವೈ. ಇಷ್ಟು ತೊಗೊಂಡ್ಬಿಟ್ರೆ ಅದೇ ಸಮಾನ, ಅದೊಂದೇ ತೊಗೊಳ್ಳೋದಾಗಿದೆ ಚಿಕ್ಕದು, ಅದೊಂದೇ ತೊಗೊಳ್ಳೋದ್ರಿಂದ ಎಲ್ಲದಕ್ಕೂ ಸಮಾನದಾಗ ಲೆಕ್ಕ. ಸಮಾನಾಯ ಇತಿ ಜುಹುಯಾತ್, ಇವೆಲ್ಲ ಹೇಳಿದಾಗ ಭಾರಿ ದೊಡ್ಡದಾಗಿ ಕಾಣಿಸುತ್ತೆ. ಅದು ಉಪನಯ ಸರಿಯಾಗಿ ಕೂತ್ಕೋಬೇಕು, ಒಬ್ಬನು ತಿಳಿದವನು ಕೊಡಬೇಕು. ಯಾವನ್ನೋ ಕೊಡಿಸ್ತಾರೆ, ಏನೋ ಮಾಡುತ್ತಾರೆ, ಗೊತ್ತಾಗ್ಬಿಟ್ಟಿರ್ತಾರೆ ಎಲ್ರಿಗೂ. ಮತ್ತು ಇವ್ರು ಹೇಳೋದು ಕೂತ್ಬಿಟ್ಟಿರ್ತಾರೆ ಎಲ್ಲರೂ ಕೂಡ. ಇವನಿಗೂ ಪಾಪ ಹುಡುಗರಿಗೂ ಗೊತ್ತಾಗೋಗ್ಬಿಟ್ಟಿರುತ್ತೆ. ಪುರೋಹಿತರು ಭಾರಿ ಅರ್ಜೆಂಟ್ ಇರುತ್ತೆ, ಏನೋ ಡೆಬಿಟ್ ಮಾಡಿ ಹೋಗ್ಬಿಟ್ಟಿರ್ತಾರೆ, ಅವನು ಈ ಥರ ಹೋಗ್ಬಿಡ್ತಾರೆ ಆ ಕಡೆ. ಅದೊಂದು ದೊಡ್ಡ ಸಂಸ್ಕಾರ, ಮೋಸ್ಟ್ ಇಂಪಾರ್ಟೆಂಟ್ ಜ್ಞಾನ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಕೆರಿಯರೇ ಹಾಳಾಗಿಬಿಡುತ್ತೆ. ಥ್ರೂಔಟ್ ಲೈಫ್ ಅದನ್ನೇ ಅಭ್ಯಾಸ ಮಾಡ್ತಾನೆ. ಆಮೇಲೆ ಇದಕ್ಕೆ ಹೊಂದ್ಕೊಂಡ್ರೆ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಅಷ್ಟು ಸುಲಭವಾಗಿ. ಅದಕ್ಕೆ ಸೀರಿಯಸ್ಸಾಗಿ ಹೇಳಬೇಕಲ್ಲ.
ಕನಿಷ್ಠಿಕ ಮಾಡ್ಕೋಬೇಕು. ಈಗ ದೊಡ್ಡವರಾದ ಸಣ್ಣವರಾದರೆ ಅವನಿಗೆ ಬರಲಿಕ್ಕೆ ಬರಲ್ಲ, ಓದಕ್ಕೆ ಬರೋ ಇಂಟ್ರೆಸ್ಟ್ ಅಷ್ಟು ತೋರಿಸ್ಬಿಡ್ಬೇಕಷ್ಟೆ ಪ್ರಾಕ್ಟಿಕಲ್. ಹೀಗೆ ಓದಿ ಟಕ ಚೇಂಜ್ ಮಾಡ್ತಾ ಹೋಗ್ತಾನೆ. ಏನು ಕಷ್ಟ ಇರುತ್ತೆ ಅವನಿಗೆ, ಏನು ಕಷ್ಟ. ಸ್ಪಷ್ಟ ನೋಡಿದವರಿಗೆ ಇಲ್ಲಿ ನೋಡ್ತಾರೆ ಅಲ್ಲಿ ನೋಡ್ತಾರೆ ನೀನು ಮಾಡ್ತಾನೆ ತಲೆ ಕೆಟ್ಟೋಗ್ಬಿಡುತ್ತೆ. ಇದು ಮಾಡ್ತೀವಿ ಎಲ್ಲ ನೋಡ್ತಾ ಬಡ ಓದ್ತಾರೆ. ಏನು ನೋಡೋದೇ ಇಲ್ಲ ಅವ್ನು, ಈಗ ಓದ್ತಿರ್ತಾನೆ. ಅಲ್ಲಿ ಲೆಟರ್ಸೇ ನೋಡೋದಿಲ್ಲ. ಯಾಕೆ ಕೈ ಏನಾಗುತ್ತದ ಮೊದಲು ನೋಡೋರು ಹೀಗೆ ನೋಡ್ತಾ ಕೊಡ್ಬೇಕು ಎಲ್ಲಿ ಸಿಗುತ್ತೆ ಅಂತೇಳಿ. ಇದು 5-6 ನೋಡ್ತಾ ಒಂದು ಪದ ಹೊಡಿ ಅರ್ಧ ಗಂಟೆ ಆಗಿರುತ್ತೆ ಪಾಪ. ಅದು ಒತ್ತಡ ಸರ್ ಬೂರ್ರಾಗಿ ಹೊಡಿಬೇಕಲ್ಲ, ಸಾಕಾಗೋಗ್ಬಿಡುತ್ತೆ. ಆಮೇಲೆ ಎಲ್ಲೋ ನೋಡ್ತಾ ಹೊಡಿತಿರ್ತಾನೆ ಆರಾಮಾಗಿ. ಅದು ಪ್ರಾಕ್ಟೀಸ್. ಅದು ಮಧ್ಯೆ ತಪ್ಪೇ ಬಿಡುತ್ತಲ್ಲ, ಆಮೇಲೆ ಬರೋದೇ ಇಲ್ಲ. ಒಂದು ಸರ್ತಿ ಕಷ್ಟ ಆದಮೇಲೆ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಕೊನೆ ನೇಮೆ ನಮಗೆ ಅಂದ್ಬಿಡ್ತಾರೆ ಕೊನೆಗೆ. ಸಮಾನಾಯೇತಿ ಜುಹುಯಾತ್ ಸರ್ವೈರಂಗುಲಿಭಿಕ್ರಮಾತ್ ಚಂಡಾಲ ಪತಿತ ಉದಕ್ಯ ವಾಕ್ಯಂ ಶ್ರುತ್ವಾ ದ್ವಿಜೋತ್ತಮ ಭುಂಜೀತ ಗ್ರಾಸ ಮಾತ್ರಂತೋ ದಿನಮೇಕಂ ಅಭೋಜನಂ. ಎಷ್ಟು ಇಂಪಾರ್ಟೆಂಟ್ ಹೇಳ್ತಾರೆ ನೋಡಿ. ಇನ್ನೊಂದು ವಿಷಯ, ಒಂದೇನಾಯ್ತು, ಈಗ ಆಪೋಷಣ ಇತ್ಯಾದಿ ಆಯಿತು, ಆಮೇಲೆ ಪ್ರಾಣಾಹುತಿ ಆಯಿತು. ಒಂದು ಕಾಷನ್ ಏನಂದರೆ ಚಂಡಾಲ ಪತಿತ ಉದಕ್ಯ. ಚಂಡಾಲ ಪತಿತರು. ಉದಕ್ಯ ಅಂದರೆ ಮುಟ್ಟಾದವರು. ಅವರ ವಾಕ್ಯವನ್ನು ಶ್ರುತ್ವ, ಅವ್ರ ಮಾತೇನಾದ್ರು ಕೇಳಿದರೆ ಶ್ರುತ್ವ ದ್ವಿಜೋತ್ತಮ ಭುಂಜೀತ ಗ್ರಾಸ ಮಾತ್ರಂತೂ ದಿನಮೇಕಂ ಅಭೋಜನಂ. ಒಂದು ಮಾತುಗಳು ಒಂದು ಗ್ರಾಸ ಕೂಡ ತಿನ್ನಬಾರ್ದು, ನಿಲ್ಲಿಸ್ಬಿಡ್ಬೇಕು ಅಲ್ಲಿಗೇನೆ. ಕಿವಿ ಮಾತು ನಿಲ್ಲಿಸ್ಬಿಟ್ಟು ಊಟ ಬಿಟ್ಟು ಎದ್ದೋಗ್ಬಿಡ್ಬೇಕು. ಮತ್ತು ಇನ್ನೊಂದು ತಟ್ಟೆ ಹಾಕೋಬಾರ್ದು. ಮರುದಿವ್ಸ ಬೆಳಗ್ಗೆವರೆಗೂ ಉಪವಾಸ ಇರ್ಬೋದು. ದಿನಮೇಕಂ ಅಭೋಜನಂ ಎಷ್ಟು ಇಂಪಾರ್ಟೆಂಟ್. ಅದು ಅಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಇರುತ್ತೆ ಅಂತ ಅರ್ಥ. ಅನ್ನದಲ್ಲಿ ಇದಾಗಬೇಕಾದ್ರೆ ಆ ರೀತಿ ಅದು ಇದಾಗಿಬಿಡುತ್ತೆ. ಯಾವ ಕ್ವಾಲಿಟಿ ಎಲ್ಲಿ ನೋಡ್ತಾರೆ ಇವತ್ತು ಇಲ್ಲೇ ಇಲ್ಲ. ಅಡುಗೆ ಆ ಪದಾರ್ಥದಿಂದ ಹೇಳಿ ಎಲ್ಲ ಪ್ರೋಸೆಸ್ಸಲ್ಲಿ ಕೆಟ್ಟೋಗಿರುತ್ತೆ. ಅದು ಕಲಿಯೋದಲ್ಲಿ ಆಯುಷ್ಯ ಅಂಬೋದು ಏನಾಗುತ್ತೆ ಅಲ್ಲಿಗೆ ಎಲ್ಲ ಕಂಪ್ಯೂಟರ್ ತೆಗೆದು ಹಾಕಿಬಿಡ್ತಾರೆ. ಇದೆಲ್ಲ ಮೇಂಟೈನ್ ಮಾಡಿ. ಭುಂಜಿತ ಗ್ರಾಸ ಮಾತ್ರ ಅಂತೂ ದಿನಂ ಏಕಂ ಅಭೋಜನಂ, ಏನು ಭೋಜನ ಇಲ್ಲದೆ ಇರಬೇಕು. ಕಾತ್ಯಾಯನಃ ಯಸ್ತು ಪಾಣಿತಲೆ ಭುಂಕ್ತೆ ಯಚ್ಚ ಫುತ್ಕಾರ ಸಂಯುತಂ ಪ್ರಸೃತಾಂಗುಲಿಭಿರ್ಯಚ್ಚ ತಸ್ಯ ಗೋಮಾಂಸವಚ್ಚ ತತ್. ಡಿಸಿಪ್ಲಿನ್ ಎಷ್ಟಿದೆ ಇವತ್ತೆಲ್ಲ. ನಮಗೂ ಬ್ರಾಹ್ಮಣಿಗೆ ಏನು ವ್ಯತ್ಯಾಸ ಗಲಾಟೆ ಮಾಡ್ತಾರಲ್ಲ, ಅವ್ರು ಮಾಡಿದ್ರೆ ಏನೂ ತಪ್ಪಿಲ್ಲ. ಯಾಕೆ ಎಲ್ಲ ತಂದು ಒಂದೇ ರೀತಿ ಇರುತ್ತೆ, ನೋ ಚೇಂಜ್. ಒಂದು ಸತಿ ಅವ್ನು ಕುಡ್ಸ್ಕೊಂಡು ಮಾಡಿಬಿಟ್ರೆ ಸ್ವಾಮಿ ನೀವು ಅಲ್ಲೇ ಇರಿ, ನಾವು ಇಲ್ಲೇ ಇರ್ತೀವಿ, ನಮಗೂ ಬೇಡ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಅಷ್ಟು ಮೇಂಟೈನ್ ಮಾಡಬೇಕಲ್ಲ ತಿಳಿಯುತ್ತೆ. ಅದಕ್ಕೇನು ಬ್ರಾಹ್ಮಣರಿಗೆ ಅಷ್ಟು ಸ್ಪೆಷಲ್ ಇದು ಬಂತು. ಆ ರೀತಿ ಮಾಡೋದ್ರಿಂದ ಇಡೀ ಜಗತ್ತಿಗೆ ಒಳ್ಳೆಯದಾಗತ್ತೆ. ಅದರಿಂದ ಎಷ್ಟು ಪಾಣಿತಲೇ ಭುಂಕ್ತೆ, ಪಾಣಿತಲ ಇಲ್ಲಿ ಹಾಕ್ಕೊಂಡು ತಿನ್ನೋದು. ತಿನ್ನಬಾರ್ದು. ತಿನ್ನಬೇಕೆ ಹೊರತು ಹೀಗೆ ಹಾಕ್ಕೊಂಡು ತಿನ್ನಬಾರ್ದು. ಪಶುಗಳು ತಿಂದಾಗ ಲೆಕ್ಕ. ಪಾಣಿತಲೆ ಭುಂಕ್ತೆ ಎಚ್ಚ ಫೂತ್ಕಾರ ಮಾಡ್ಕೊಂಡು ತಿನ್ನೋದು. ಕೆದ್ರಲ್ಲಿ ಭಕ್ತರು ಕೂತಲ್ಲಿ ಪಂಜೆ ಬಿಡ್ತಾರೆ. ಇವರೊಬ್ಬರೇ ಜಗತ್ತು ಬರ್ತು ಬಿಟ್ಟಿರ್ತಾರೆ, ತೋರಿಸಿದ ಮಾಡ್ತಾರೆ, ಮಾಡಿಕೊಡೋದಾಗಲ್ಲ. ತೀರ್ಥ ತಗೋಬೇಕಾದ್ರೆ ಸೌಂಡ್ ಮಾಡಬಾರ್ದು, ಶ್ ಅಂತ ಹೇಳ್ಕೊಡೋದು ಹಾಗೆಲ್ಲ ಮಾಡಬಾರ್ದು. ಪ್ರಸ್ತುತ ನೋಡೋದಕ್ಕೆ ಅಸಹ್ಯ ಆಗುತ್ತೆ. ಪ್ರಸ್ತುತ ಅಂಗುಲಿಭಿರಿ ಎಚ್ಚ, ಆಮೇಲೆ ಅಂಗತ ಹೀಗೆ ತಿಳ್ಕೊಂಡು ಹೀಗೆಲ್ಲ ಮಾಡ್ಕೊಕ್ಕೆ ಹೋಗ್ಬಾರ್ದು. ಏನೋ ಅದು ಬೇರೆ. ತಿನ್ನೋ ವಸ್ತು ಎಲ್ಲಾದರೂ ಪಾಯಸ ತಿನ್ನಕ್ಕಾಗತ್ತಾ? ಕಾಫಿ ಕೂಡ ಪಾಯಸ ಕೂಡ ಕೊಡ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಓದೋದಕ್ಕಿರುತ್ತೆ. ಅದಕ್ಕೆ ಖಾದ್ಯ ಪೇಯ ಅಂತೇಳಿ ವೆರೈಟಿ ಮಾಡಿದ್ದಾರೆ. ಅದು ಬಂದಾಗ ಎಲ್ಲರೂ ಮಾಡ್ತಾರೆ, ಅಸಹ್ಯ ಅನಿಸೋದಿಲ್ಲ. ಇವರೊಬ್ಬರೇ ಮಾಡಿದಾಗ ಅಸಹ್ಯ ಕಾಣಿಸುತ್ತೆ. ಶಬ್ದೇನ ಅಪೋಷಣಂ ಪೀತ್ವಾ ಶಬ್ದೇನ ಘೃತಪಾಯಸಂ. ಆಪೋಷಣ ತೊಗೋಬೇಕಾದ್ರೆ, ತುಪ್ಪ ತಿನ್ನಬೇಕಾದ್ರೆ, ಪಾಯಸ ತಿನ್ನಬೇಕಾದ್ರೆ ಶಬ್ದ ಆದರೆ ಅದೇನ ಬಂದಿದ್ಲೆಲ್ಲ ಗೋಮಾಂಸ ಭಕ್ಷಣ. ಗೊತ್ತಾಯ್ತಾ? ಹೀಗೆಲ್ಲ ತಿಂದುಬಿಟ್ರೆ ಗೋಮಾಂಸ ಭಕ್ಷಣ. ಆಮೇಲೆ ಇದೆಲ್ಲ ಶಬ್ದೇನ ಅಪೋಷಣಂ ಪೀತ್ವಾ ಶಬ್ದೇನ ಘೃತಪಾಯಸಂ. ಅಪೋಷಣ ತೊಗೋಬೇಕಾದ್ರೆ, ತುಪ್ಪ ತಿನ್ನಬೇಕಾದ್ರೆ, ಪಾಯಸ ತಿನ್ನಬೇಕಾದ್ರೆ, ಶಬ್ದೇನ ಅಪಹ, ಅದೇ ರೀತಿ ನೀರು ಕುಡಿಬೇಕಾದ್ರೆ, ಪಯಸ್ತರ್ಕಂ ಹಾಲು ಕುಡಿಬೇಕಾದ್ರೆ, ಮಜ್ಜಿಗೆ ಕುಡಿಬೇಕಾದ್ರೆ ಮಾಡಿದರೆ ಸುರಾಪಾನ ಸಮಂ ಸ್ಮೃತಂ. ಸುರಾಪಾನ ಮಾಡಿದಷ್ಟು ಪಾಪ ಬರುತ್ತೆ. ಅದನ್ನೆಲ್ಲ ಎಚ್ಚರಿಕೆ ಕೊಡ್ತಾರೆ. ಪ್ರತ್ಯಕ್ಷ ಲವಣಂ ಚೈವ ಕ್ಷೀರಂಚ ಲವಣಾನ್ವಿತಂ ದಧಿ ಹಸ್ತೇನ ಮಥಿತಂ ತಕ್ರಂ ಜೀರ್ಣಂ ಅಪೇಯವತ್. ಇವೆಲ್ಲ ಮಧ್ಯೆ ಹೇಳಿದ್ದೇನೆ. ಹೇಳಿದರೆ ಭಾರಿ ದೊಡ್ಡದಾಗಿ ಕಾಣಿಸುತ್ತೆ. ಪ್ರಾಕ್ಟೀಸಲ್ಲಿದ್ದಾಗ ಏನು ಕಷ್ಟ ಅನ್ಸಲ್ಲ. ಈಗ ಕೇಶ ಆಚಮನೆ ಎಷ್ಟೊತ್ತು ಟಕ ಮಾಡಿ ಹಾಕ್ತಾನೆ. ಅದಕ್ಕೆ ಮೊದಲೇ ಹೇಳ್ಕೊಡಿ, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಹೇಳ್ಕೊಡ್ಬೇಕಾದ್ರೆ. ಇನ್ನು ಅರ್ಧ ಗಂಟೆ ಆದರೂ ಆಚಮನದಲ್ಲೇ ಇರ್ತಾರೆ ಬಂದುಬಿಟ್ಟು ಪಾಪ. ಯಾಕೆ ಪಾಪ ಅವ್ನು ಹೀಗೆ ಹಿಡ್ಕೊಳ್ಬೇಕು, ಹೀಗೆ ಹಿಡ್ಬೇಕು, ಇಲ್ಲಿ ತರ ಮತ್ತೆ ಹೇಳಿ ನಂಬರ್ ಹೇಳಬೇಕು. ಇದು ಕುಡಿತಾರೆ, ಮಂತ್ರ ಬಿಡ್ತಾನೆ, ಮಂತ್ರ ಬಿಟ್ಟು ಕುಡಿಯೋದು ಬಿಟ್ಬಿಡ್ತಾನೆ. ಗೊತ್ತಾಯ್ತಾ? ಕುಡಿದು ಸಾಕಾಗಿ ಕುಡಿತಾನೆ, ಸಾಕಾಗೋಗ್ಬಿಡುತ್ತೆ. ಮತ್ತೆ ಆಮೇಲೆ ಏನು ಅನಿಸೋದಿಲ್ಲ. ಬಂದ ಮೇಲೆ ಏನೇನು ಅನಿಸೋದಿಲ್ಲ. ವಯಸ್ಸೇವರು ಹೇಳಿಕೊಡೋಕ್ಕಾರೆ ಗಂಟೆಗಟ್ಟಲೆ ಬೇಕು. ಮಾಡೋದೇ ಟಕ ಮಾಡಿ ಹಾಕ್ಬಿಡ್ತಾರೆ. ಅದಕ್ಕೆ ಅದನ್ನೆಲ್ಲ ಅಭ್ಯಾಸ ಮಾಡಿಸ್ಬೇಕು. ಪ್ರತ್ಯಕ್ಷ ಲವಣಂ ಚೈವ ಕ್ಷೀರಂಚ ಲವಣಾನ್ವಿತಂ. ಬರೀ ಉಪ್ಪನ್ನು ಬಾಯಲ್ಲಿ ಹಾಕ್ಕೊಳ್ಳೇಬಾರ್ದು. ಪ್ರತ್ಯಕ್ಷ ಲವಣ ಅಂದರೆ ಬರೀ ಉಪ್ಪನ್ನು ಡೈರೆಕ್ಟಾಗಿ ಬಾಯಲ್ಲಿ ಹಾಕ್ಕೊಂಡ್ರೆ ಮಾಂಸ ತಿಂದಾಗ ಲೆಕ್ಕ.
ಅದೇ ಕ್ಷೀರಂಚ ಲವಣಾನ್ವಿತಂ, ಹಾಲಿಗೆಂದು ಉಪ್ಪು ಹಾಕೂಡ್ದು. ಹಾಲಿಗೆಂದು ಉಪ್ಪು ಹಾಕಿದರೆ ಅದು ಮಾಂಸ ಇದ್ದಾಗ ಲೆಕ್ಕ. ತಕ್ರಂಚ ಕ್ಷೀರಂಚ ಲವಣಾನ್ವಿತಂ ದಧಿ ಹಸ್ತೇನ ಮಥಿತಂ. ಮೊಸರನ್ನು ಈ ಕೈಲೇ ಕಡಿಬಾರ್ದು, ಹೀಗೆ ಕೈಲಿ ಕಡಿಲಿಕ್ಕೆ ಹೋಗ್ಬಾರ್ದು. ಯಾವಾಗಲೂ ಕೈದಲ್ಲೇ ಕಡಿಬೇಕು ಹೊರತು ಕೈಲಿ ಕಡಿದ್ರೆ ಅದು ಕೂಡ ನಿಷಿದ್ದಾನೆ. ಮತ್ತು ಅದೇನಾಗುತ್ತೆ, ಅದು ಮೊಸರಾಗಲ್ಲ, ಕೈ ಕೊಳೆ ಸೇರಿಕೊಳ್ಳುತ್ತೆ ಅಷ್ಟೇ. ಅದರಲ್ಲಿ ಕೈ ತೊಳ್ಕೊಳ್ಳೋದಿಲ್ಲ, ಎಲ್ಲ ಕೊಳೆ ಸೇರುತ್ತೆ. ಕೈಲಿ ಮುಟ್ಟಲೇಬಾರ್ದು, ಬಡಿಸೋದು ಯಾವುದನ್ನು ಕೂಡ ಕೈಲಿ ಮುಟ್ಟಾಗಿಲ್ಲ. ಅದು ಯಾವಾಗಲೂ ಚಂದಲೇ ಮುಟ್ಟಬೇಕು. ಎಷ್ಟು ನಮ್ಮಲ್ಲಿ ಹೈಜೀನ್ ಹೇಳ್ತಾರೆ ಅಂದರೆ ಇದಾಗಬಾರ್ದು. ಈ ಮಂಡಿಗೆ ಮಾಡೋರು ನೋಡಿಬಿಟ್ರೆ ಅದು ಯಾವ ಬೆವರೆಲ್ಲ ಮಂಡಿಗೆಲ್ಲೇ ಬಿಡ್ತಿರುತ್ತೆ ಪಾಪ, ಅಷ್ಟೇ. ಅಲ್ಲಿ ಹೈಜೀನ್ ಬಿಡದೆ ಯಾವ ನೋಡಿದ್ರೆ ಊಟ ಮಾಡಲ್ಲ, ತಿಲ್ಲಕ್ಕೆ ಸಾಧ್ಯ ಇಲ್ಲ ಅಂದ್ಬಿಡ್ತಾರೆ. ತಿಳಿತಾ? ಕೆಲವರಂತೂ ಶ್ರೀಖಂಡ ಅಂತ ಕಟ್ತಾರೆ, ಆ ಸ್ನಾನದ ಪಂಚಲ್ಲಿ ಕಟ್ಟಿಟ್ಬಿಡ್ತಾರೆ. ಕೋವಿದ ಪಂಚೆ ಬೆಳಗಾಗತ್ತೆ ಹೊರತು ಅದು ಆಗೋದಿಲ್ಲ. ಎಷ್ಟು ವಿಷಯ ಇದು ಗೊತ್ತಾ? ಅದು ಸ್ನಾನ ಮಾಡೋ ಪಂಚಲ್ಲಿ ಕಟ್ಟಿ ಹಾಕಿಬಿಟ್ರೆ ಎಷ್ಟು ಅಸಹ್ಯ ಬರುತ್ತೆ ಅದರಿಂದ. ಇದೇನು ಬ್ರಾಹ್ಮಣರು ಏನು ನೈವೇದ್ಯ ಅಂತ ಹೇಳ್ತಾರೆ. ಅದು ಬೇರೆ ಬಟ್ಟೆ ತರಕ್ಕಾಗಲ್ಲ ಒಂದಿಷ್ಟು, ಅದಕ್ಕೆ ಫಸ್ಟ್ ಕ್ಲಾಸು ತರ್ಬೋದು. ಸೋಮಾರಿತನ. ಬಡಿಸೋದು ಎಲ್ಲದಕ್ಕೂ ಅಷ್ಟೇ. ಒಂದು ವ್ಯವಸ್ಥೆ ಮಾಡೋಕ್ಕೆ ಹೊರಟ್ರೆ ಇರ್ಬೋದು, ಯಾವುದೇ ಸಿಕ್ಕರಕ್ಕೆ ಕಟ್ಬಿಟ್ರೆ ದದಿ ಮಡಿಪಂಚೆ, ಸ್ನಾನದ ಮಡಿಪಂಚೆನೇ ಇಟ್ಬಿಡಿ. ಸ್ನಾನದ ಮಡಿಪಂಚೆ ಆಗಬೇಕು ಅದಕ್ಕೆ, ಬೇರೆ ಒಂದು ಮಡಿಪಂಚೆ ಇಡ್ಲಕ್ಕಾರಲ್ಲ ಅದಕ್ಕೆ ಬೇರೆ. ಎಕಾನಮಿ ಮಾಡೋಕ್ಕೋ ಭಾರಿ ಎಕಾನಮಿ ಇಲ್ಲೆಲ್ಲ. ಆಮೇಲೆ ಔಷಧಿ ಕೊಡಬೇಕು ತೊಗೋಬೇಕಾದ್ರೆ ಗೊತ್ತಾ ಎಷ್ಟು ಎಕಾನಮಿ ಅಂತ ಗೊತ್ತಾಗುತ್ತೆ. ದಧಿ ಹಸ್ತೇನ ಮಥಿತಂ ತಕ್ರಂ ಜೀರ್ಣಮಪೇಯವತ್. ತಕ್ರಂ ಜೀರ್ಣಮಪೇ. ತಕ್ರಂ ಜೀರ್ಣಂ ಅಂದ್ರೇನು? ತುಂಬ ಹಳಸಾಗಿರುವ ಮಜ್ಜಿಗೆ ಫ್ರೆಶ್ ಆಗಿರ್ಬೇಕು ಹೊರತು ಹಳದ ಹುಳಿ ಬಂದುಬಿಡುತ್ತಲ್ಲ, ಒಳ್ಳೆಯದಲ್ಲ ಅದು. ಯಾತಯಾಮ ಅದೆಲ್ಲ ತೆಗೆದುಬಿಡ್ಬೇಕು. ಉದ್ಧತ್ಯ ವಾಮಹಸ್ತೇನ ಎಸ್ತೋಯಂ ಪಿಬತಿ. ಎಡಗೈಯಿಂದ ನೀರು ಕುಡಿಕೊಡೋದು. ಯಾಕೆ? ಹೋಮ ಅದು. ಎಡಗೈಯಿಂದ ಹೋಮ ಮಾಡ್ತಾರಾ? ಮಾಡಾಗಿಲ್ಲ. ಸೊ ನೀರು ಕೂಡ ಹೋಮನೇ, ಅನ್ನ ತಿನ್ನೋದೆಲ್ಲ ಹೋಮನೇ. ಆದ್ದರಿಂದ ಬಲಗೈಲೇ ಊಟ ಮಾಡಬೇಕು ಅಂದರೆ ಬಲಗೈಲೇ ನೀರು ಕುಡಿಬೇಕು ಕೂಡ. ಅದಕ್ಕೇನು ಮಾಡಬೇಕು? ಬಲಗೈ ಎಡಗೈ ಅಂತೂ ಬಲಗೈ ಮೇಲೆ ಇಟ್ಕೊಂಡು ಕುಡಿಬೇಕಾ ಹೊರತು ಡೈರೆಕ್ಟ್ ಎಡಗೈಲಿ ತೊಗೊಳಾಗಿಲ್ಲ. ಕುಡಿಕೊಡೋದು ಕೈಲಿ ಮುಟ್ಕೊಡೋದಲ್ಲ, ಮುಟ್ಕೊಡ್ದು ತುಟ್ಟಿ ಬಾಯಿಲಿಗೆ ಡೈರೆಕ್ಟ್ ಬೀಳಬಾರ್ದು ಉಪ್ಪು. ಅದಕ್ಕೇನೆ ಇಲ್ಲಿ ತೆಗ್ತಾರೆ. ಮೆಟಲ್ ಆಗಿಬಿಟ್ಟು ಏನಾಗುತ್ತೆ, ಅದು ತುಕ್ಕಡ್ದು ಹೋಗುತ್ತೆ. ಅದಕ್ಕೇನು ಮಾಡ್ತಾರೆ? ಮರದ ಮಾಡಬೇಕು, ಮರದ್ರಲ್ಲಿ ಹಾಕಬೇಕು. ಯಾರಿಗೆ? ಶಾರ್ಟ್ ಹಾಕಬಾರ್ದು. ಅದಕ್ಕೆ ಏನು ಮಾಡ್ತಾರೆ? ಉಪ್ಪಿನ ಎಲೆ ಕೊನೆಗೆ ಹಾಕಿ ಅಂತ ಹೇಳ್ತಾರೆ. ಯಾಕೆ? ಆ್ಯಕ್ಚುಲಿ ಕೆಳಗೆ ಹಾಕ್ಬೇಕು. ಇನ್ನೂ ಹೇಳೋದಾದ್ರೆ ಕೆಳಗೆ ಹಾಕಬೇಕು. ಯಾಕೆಂದರೆ ಬೇಡ, ಮೋಸ್ಟ್ ಇಂಪಾರ್ಟೆಂಟ್ ನೆಸಿಟಿ ಬಂದಾಗ ಮಾತ್ರ ಅವು ಬರೀ ಕೈ ಹೇಗೋಯ್ತು ಹತ್ತಿರುತ್ತಲ್ಲ, ಡೈರೆಕ್ಟ್ ಏನಲ್ಲ ಅದು. ಆ ರೀತಿ ತೊಗೋಬೇಕು ಅಷ್ಟೇ ಹೊರತು ಆದಷ್ಟು ಅವಾಯ್ಡ್ ಮಾಡಬೇಕು. ಉಪ್ಪಿನ ಯಾವ ಸ್ಟೇಜಲ್ಲಿ ಹೊರಗೆ ಉಪ್ಪು ಹಾಕ್ಕೊಳ್ಳೇಬಾರ್ದು. ಗೊತ್ತಾಯ್ತಾ? ಒಂದು ಸ್ವಲ್ಪ ಕಡಿಮೆ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಹಾಗೇನೆ ಆ ಸ್ವಲ್ಪ ದಿವಸಕ್ಕೆ ಸರಿ ಹೋಗ್ಬಿಡುತ್ತೆ. ಹಾಗೇನೆ ಮೊದಲೊಂದು 4 ದಿವಸ ಕಷ್ಟ ಏನೋ. ಅದೇ ಹೇಳ್ತಿರೋದು, ಬಿಡಬೇಕು ಅದನ್ನು. ಒಂದು ಕಡಿಮೆ ಆಗಿತ್ತು ಅದನ್ನು ಬಿಟ್ಬಿಡಿ, ಏನಾಗಲ್ಲ. ಆಮೇಲೆ ನಿಮಗೆ ಮೊಸರನ್ನಕ್ಕೆ ಉಪ್ಪು ಮಜ್ಜಿಗೆ ಉಪ್ಪು ಕಲಿಸ್ಕೊಳ್ಳೋಕೆ ಹೋಗಬೇಡಿ ಮೊಸರಿಗೆ. ಮಧ್ಯಾಹ್ನ ದಿವಸ ಕಷ್ಟ ಆಗುತ್ತೆ. ಆಮೇಲೆ ನಿಮಗೆ ಉಪ್ಪು ಹಾಕಿದ್ರೆ ತಿನ್ನೋಕ್ಕೆ ಆಗಲ್ಲ, ಅಷ್ಟು ಅಸಹ್ಯ ಬಂದ್ಬಿಡುತ್ತೆ. ತಿಳಿತಾ? ಅದು ಸಕ್ಕರೆನೇ ಅಷ್ಟೇ. ಸಕ್ಕರೆ ಭಾರಿ ಡೇಂಜರಸ್, ವೈಟ್ ಪಾಯ್ಸನ್ ಅಂತ ಕರೆಯೋದು. ಅದು ಬೆಲ್ಲ ಉಪಯೋಗಿಸಿ ಎಷ್ಟು ಎಫೆಕ್ಟಿವ್ ಇರುತ್ತೆ ಗೊತ್ತಾ? ಅದು ಬೆಲ್ಲ ತಿಂದರೆ, ಬೆಲ್ಲ ಮೆಡಿಸಿನ್ ಆ್ಯಕ್ಚುಲಿ. ಅದು ಬೆಲ್ಲದಲ್ಲಿ ಅದಕ್ಕೆ ಇದು ಮಾಡೋದಿಲ್ಲ. ಕಬ್ಬಿನ ಹಾಲಿನ ದೇವರಿಗೆ ಅಭಿಷೇಕಕ್ಕೆ ಮಾಡಬೇಕು. ಇಕ್ಷುರಸ ಅಭಿಷೇಕ ಅಂತಲೇ ಹೆಸರು ಅದಕ್ಕೆ. ಭಾರಿ ಶ್ರೇಷ್ಠ. ಅಷ್ಟು ಔಷಧಿ ಕಂಟೆಂಟ್ ಇದೆ ಅದರಲ್ಲಿ. ತಿಳಿಯುತ್ತೆ? ಯಾವ ಸಕ್ಕರೆ ಫಾರ್ಮೇ ಬರ್ತದೆ ಎಲ್ಲ ಹೋಗ್ಬಿಟ್ಟಿರುತ್ತೆ. ಈ ಪಾಲಿಶ್ ಮಾಡಿದಾಗ ಹೇಗೆ ಅಕ್ಕಿ ಕ್ವಾಲಿಟಿ ಎಲ್ಲ ಹೋಗ್ಬಿಡುತ್ತೆ, ಹಾಗೆ ಎಲ್ಲ ಹೋಗ್ಬಿಟ್ಟಿರುತ್ತೆ. ಅದು ಯಾವ ಸ್ಥಿತಿ ಬರೋದು ಗೊತ್ತಾ? ಅದಕ್ಕೆ ಡೈರೆಕ್ಟ್ ಕೆಮಿಕಲ್ಸ್ ಜಾಸ್ತಿ ಆಗಿಬಿಟ್ಕೊಂಡು ವಿಷನೇ ಆಗಿಬಿಟ್ಟಿರುತ್ತೆ. ತೊಗೊಳ್ಳೇಬಾರ್ದು. ಸಕ್ಕರೆ ಹಾಕಿದರೆ ಮೈಲಿಗೆ ಇದ್ದಾಗ ತೊಗೊಳ್ಳೇಬಾರ್ದು. ಬೆಲ್ಲ ನಿಮ್ಗೆ ಒಂದು ಸರ್ತಿ ಅಕಸ್ಟಮ್ ಆದರೆ ಸಕ್ಕರೆ ತಿನ್ನಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಯ್ತಿಲ್ಲ? ನೋಡಿದ ತಕ್ಷಣ ಖೀರ್ ಮಾಡಿದ್ರಷ್ಟೇ. ಇದ್ರ ಮೇಲೆ ಮಾಡಿದ್ರೆ ಒಂಥರ ಫ್ಲೇವರ್ ಬರುತ್ತೆ, ಸಕ್ಕರೆಗೆ ಅದಿರಲ್ಲ, ಬೆಲ್ಲಕ್ಕಿರುತ್ತೆ. ಅದು ಬೆಲ್ಲದಲ್ಲೂ ಕೂಡ ಮತ್ತೆ ಕೆಮಿಕಲ್ ಹಾಕಿರೋ ಬೆಲ್ಲ ಅವಾಯ್ಡ್ ಮಾಡಬೇಕು. ಬ್ಲಾಕ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅದನ್ನು ಉಪಯೋಗಿಸಿದರೆ ಅದು ಪೂರ್ತಿ ಔಷಧಿ. ಅದು ಎಲ್ಲ ಇರುತ್ತೆ ಇದರಲ್ಲಿ, ಎಲ್ಲ ಹೋಗ್ಬಿಟ್ಟಿರುತ್ತೆ. ಅದಿರುತ್ತೆ. ಅದೇ ಇದಾಗಿ ತಿಂದು ಅಭ್ಯಾಸ ಹೋಗ್ಬಿಟ್ಟಿದೆ. ಈಗ ಮಠಗಳಿದೆಲ್ಲ ಎಜುಕೇಟ್ ಮಾಡಬೇಕು. ಮಠಗಳೇನು ಮಾಡಬೇಕಾದ್ರೆ ನಾವು ಬೆಲ್ಲನೇ ಉಪಯೋಗಿಸೋದು, ಸಕ್ಕರೆ ಉಪಯೋಗಿಸೋದು ಬೇರ್ಬಿಡಿ. ಇವರೇ ಸೇವಾಕರ್ತರು ಕಡಿಮೆ ಆದರೆ ಕಷ್ಟ ಅಂತೇಳಿ ಸಕ್ಕರೆ ಉಪಯೋಗ. ಅವ್ರಿಗೇನು ಬೇಕೋ ಅವ್ರ ರಿಕ್ವೈರ್ಮೆಂಟ್ ಅಷ್ಟೇ. ನಮ್ಮ ಪ್ರಕಾರ ಅಲ್ಲ, ನಿಮ್ಮ ಪ್ರಕಾರ ಮಾಡ್ತೀವಿ ಅಂದರೆ ತಪ್ಪಾಗಿಬಿಡುತ್ತೆ. ಮಠದ ಡಿಸಿಪ್ಲಿನ್ ಇಷ್ಟೇ, ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವಾಗ ಜನ ಕಡಿಮೆ ಬರ್ಬೋದು, ಬಂದವರೆಲ್ಲ ಒಳ್ಳೆಯವ್ರು ಬರ್ತಾರೆ, ಉದ್ಧಾರ ಆಗ್ತಾರೆ. ಅದಕ್ಕೆ ಮನೆ ಊಟಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಡಿಫ್ರೆನ್ಸ್ ಏನು ಗೊತ್ತಾಗ, ಮನೆಗಿಂತ ಹೋಪ್ಲೆಸ್ ಮಾಡಿ ಡಿಫ್ರೆನ್ಸ್ ಏನು ಗೊತ್ತಾಗುತ್ತೆ ನಿಮಗಾಗ? ಸಾಧ್ಯ ಇಲ್ಲ. ಅದೆಲ್ಲ ನೋಡಬೇಕಾಗ. ಆಮೇಲೆ ಇದು ಬೆಲ್ಲ ಅಭ್ಯಾಸ ಆಯಿತು ಅಂದರೆ ನಿಮಗೆ ಸಕ್ಕರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾವುದು ತಪ್ಪು ಹೇಳಿದ್ನಲ್ಲ, ತಪ್ಪು ಅಂತ ಹೇಳಿದ್ನಲ್ಲ. ಹಾಂ 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 ಬೆಲ್ಲನೇ ಬೆಲ್ಲ ಉಪಯೋಗಿಸಿದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಹೌದು. ಶಬ್ದೇನ ಅಪಹ ಪಯಸ್ತಕ್. ಅದಕ್ಕೆ ರೋಗ ಬರಲು ಬಲಬೇಗ ಗೇಟ್ ತೆಗೆದ ಓಪನ್ ಆಗಿಬಿಡುತ್ತೆ. ಎಲ್ಲ ಟೈಪು ಅಲ್ಲೇ ಇರೋದ್ರಿಂದ ಬಲಬೇಗ ರೋಗ ಬರ್ಲಿಕ್ಕೆ ಶುರುವಾಗುತ್ತೆ. ಅದು ಇದ್ದುಬಿಟ್ರೆ ಅದೇ ಅಲ್ಲಿ ಔಷಧಿ ಅದು ಆ್ಯಕ್ಚುಲಿ.
ನಾವು ಫುಡ್ಡೇ ಔಷಧಿ. ಇನ್ನೂ ಹೇಳಬೇಕಂದ್ರೆ ಸರಿಯಾದ ರೀತಿಯಲ್ಲಿ ಅಡುಗೆ ಮಾಡಿ ಸರಿಯಾದ ಪದಾರ್ಥ ಮಾಡಿ ಸರಿಯಾಗಿ ಊಟ ಮಾಡಿದರೆ ಅದು ದಿವ್ಯ ಔಷಧಿ ಇದ್ದಾಗ ಲೆಕ್ಕ. ಎಷ್ಟೋ ಸರ್ತಿ ಹಿಂದಿನ ತೀರ್ಥಕ್ಷೇತ್ರಕ್ಕೆ ಹೋದರೆ ಯಾಕೆ ಆರೋಗ್ಯ ಸರಿ ಹೋಗ್ತಿತ್ತು ಅಂದರೆ ಇವೆಲ್ಲ ಕಾರಣ ಇರ್ತಿತ್ತು. ಬೆಳಿಗ್ಗೆ ಪ್ರದಕ್ಷಿಣೆ ಮಾಡ್ತಾರೆ, ಅಕ್ಯುಪ್ರೆಷರ್ ಆದಾಗ ಆಗಿಬಿಡುತ್ತೆ, ಗಲೀಜು ಚಾನ್ಸಸ್ ಇಲ್ಲ, ಸ್ನಾನ ಮಾಡ್ತಾರೆ, ಇವೆಲ್ಲ ಒಂದೊಂದೇ ಪಾಯಿಂಟ್ ಸೇರ್ಕೊಂಡ್ಬಿಟ್ಟು ಒಳ್ಳೆ ಊಟ ಮಾಡ್ತಾರೆ, ಕೊನೆಗೆ ಅದು ಆರೋಗ್ಯ ಒಳ್ಳೆ ಆರೋಗ್ಯ ಬಂದ್ಬಿಡುತ್ತೆ. ಶರ್ಕರ ಅಂದರೆ ಏನು ಗೊತ್ತಾ? ಹರಳು ಅಂತ ಅರ್ಥ. ಶರ್ಕರ ಅಂತೇಳಿದ್ರೆ ಬೆಲ್ಲದ ಹರಳದು, ಈ ಹರಳಲ್ಲ. ಇದು ನೋಡದೇ ಇದ್ದರೆ ಅಭ್ಯಾಸ ಆಯ್ತು. ಇದು ಹಸು ಹಾಲು ಅಂದರೆ ಇವತ್ತು ಇದೆಲ್ಲ ಹೈಬ್ರಿಡ್ ಹಸು ಅಂತ ಆ ಟೈಪ್ ಆಗಿಬಿಟ್ಟಿದೆ. ಅದಲ್ಲ, ಶರ್ಕರ ಅಂದರೆ ಅದು. ಈಗ ಹಾಗೆ ಬೆಲ್ಲನ ಹಾಗೆ ಇಟ್ಟರೆ ನಿಮಗೆ ಫಸ್ಟ್ ಕ್ಲಾಸ್ ಹರಳುಗಟ್ಟುತ್ತಲ್ಲ, ಅದು ಬರಬೇಕು. ಅದರಲ್ಲೂ ಅನೇಕ ವೆರೈಟಿ ಇದೆ ಬೆಲ್ಲಗಳಲ್ಲಿ. ಫಸ್ಟ್ ತೆಗಿತಾರಲ್ಲ ಕೆನೆ ಬೆಲ್ಲ ಅಂತ ತೆಗಿತಾರೆ ಫಸ್ಟ್. ಈಗ ಗಾಣಕೋರು ಗೊತ್ತಾಗುತ್ತೆ. ಮೊದಲು ಕೆನೆ ಬಂದು ಹಾಲಿನ ಕೆನೆ ಬಂದೇ ಬರುತ್ತೆ ಫಸ್ಟ್, ಅದು ಗೊತ್ತಾಯ್ತಾ? ಅದನ್ನು ಬರೀ ಕೈಲಿ ತೆಗೆದು ಹಾಕ್ತಾರೆ ಇವರು, ಎಷ್ಟು ಎಕ್ಸ್ಪರ್ಟ್ ಆಗಿರ್ತಾರೆ. ಕಾಕಂಬಿ ಅಲ್ಲ, ಕಾಕಂಬಿನ ಅದರಲ್ಲೇ ತೆಗಿತಾರೆ. ಅದಿರುತ್ತಲ್ಲ ಫಸ್ಟ್ ಗಾಣದಲ್ಲಿ ಚೆನ್ನಾಗಿ ಮಾಡಿ ಶಿಫ್ಟ್ ಮಾಡ್ತಾರೆ ಈ ಕಡೆಗೆ. ಆ ಲೆವೆಲ್ಲಿ ತೆಗೆದ್ರೆ ಕಾಕಂಬಿ ಅದು ಜೇನಿದ್ದಾಗಿರುತ್ತೆ, ಅದು ವರ್ಷ ಪೂರ್ತಿ ಇರುತ್ತೆ, ಕೆಡೋದಿಲ್ಲ ಅದು. ಆಮೇಲೆ ಬಿಡ್ತಾರೆ, ಹರ್ಕೊಂಡ್ಬರುತ್ತೆ ಈ ಕಡೆಗೆ. ಹರ್ಕೊಂಡು ಬರುತ್ತಲ್ಲ ಎಲ್ಲ ಒಂದು ಶಿಫ್ಟ್ ಮಾಡ್ಕೋತ ಬರ್ತಾರೆ ಅವರು. 4-5 ಇಟ್ಟಿರ್ತಾರೆ, ಅದೆಲ್ಲ ಬಂದು ಎಲ್ಲ ಲೆವೆಲ್ ಮಾಡ್ತಾರೆ. ಲೆವೆಲ್ ಮಾಡಿದ ಮೇಲೆ ಮತ್ತು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಕೆನೆ ಬರುತ್ತೆ, ಎಲ್ಲ ಕಡೆ ಹಾಲಿನ ಕೆನೆ ಬಂದಾಗ ಬರುತ್ತೆ. ಅದನ್ನು ತೆಗಿತಾರೆ, ಅದನ್ನು ಕೈಲೇ ತೆಗಿತಾರೆ, ಬರೀ ಕೈಲಿ ತೆಗಿತಾರೆ. ತೆಗೆದುಬಿಟ್ಟು ಈ ಕಡೆ ಇಡ್ತಾರೆ, ತೆಗೆದ್ರೆ ಫುಲ್ ಕೆನೆ ಕಾಣಿಸ್ತಿರುತ್ತೆ. ಹಾಗೇ ಮೇಲಿನ ಮಾತು ಒಳಗೆ ಕೈ ಹಾಕಬಾರ್ದು, ಮೇಲಿನ ಮಾತ್ರ ಕೆನೆ ಹಾಕಿ ತೆಗಿತಾರೆ, ಹಾಗೇ ತೆಗೆದಿರ್ತಾರೆ. ಕೆನೆ ಬೆಲ್ಲ ಅಂತ ಹೇಳಿದ್ರು ಅದಕ್ಕೆ. ಆಮೇಲೆ ಕಬ್ಬಿಗೆ ಅದನ್ನು ಹಚ್ತಾ ಬರ್ತಾರೆ. ಅದೊಂದು ರೀತಿ ನೆಕ್ಸ್ಟ್ ಸ್ಟೇಜ್ ಅದು. ಅದೇನಾಗುತ್ತೆ ಅಲ್ಲಿ ನಿಧಾನವಾಗಿ ಒಬ್ಬರಿಗೆ ತಕ್ಷಣ ಬರೋಲ್ಲ, ಪ್ರಾಕ್ಟೀಸ್ ಬೇಕು ಅದಕ್ಕೆಲ್ಲ. ಅದ್ರ ಟೇಸ್ಟ್ ಬೇರೆ, ಇದ್ರ ಟೇಸ್ಟ್ ಬೇರೆ, ಅದ್ರ ಟೇಸ್ಟ್ ಬೇರೆ. ಆಮೇಲೆ ಈ ಬೆಲ್ಲದ ಟೇಸ್ಟ್ ಬರುತ್ತೆ, ತಿಳಿತಾ? ಅದು ಫೈನಲ್ ಸ್ಟೇಜ್ ಅದು. ಅದರಲ್ಲೆಲ್ಲ ಬೇರೆ ಬೇರೆ ಆ ಸ್ಟೇಜಲ್ಲೇ ಪ್ರಿಸರ್ವ್ ಮಾಡ್ತಾ ಹೋಗ್ತಾರೆ ಅದನ್ನು. ಆ ಸ್ಟೇಜ್ನಲ್ಲೇ ವರ್ಷ ಪೂರ್ತಿ ಇರುತ್ತದೆ. ಆ ಕ್ವಾಲಿಟಿ ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಹಾಕ್ತಾ ಹೋಗ್ತಾರೆ ಅದು. ಅಷ್ಟೆಲ್ಲ ವೆರೈಟಿ ಇದೆ. ನಮ್ಗೆ ಯಾವ ವೆರೈಟಿನೂ ಬರೀ ಸಕ್ಕರೆ ಒಂದೇ ಗೊತ್ತಿರೋದಿಲ್ಲ, ಬಿಳಿ ಸಕ್ಕರೆ ಯಾವುದೂ ಗೊತ್ತಿರೋದಿಲ್ಲ. ಅವೆಲ್ಲ ಏನು ಮಾಡಿದ್ವಿ ವ್ಯಾಪಾರಕ್ಕೋಸ್ಕರ. ಇವು ಜನಕ್ಕೆ ಏನು ಗೊತ್ತಾಯಿತು, ಬೆಳಗಿದ್ದರೆ ಭಾರಿ ಡಿಮ್ಯಾಂಡ್ ಜಾಸ್ತಿ, ಕಣ್ಮುಚ್ಚಿ ತೊಗೋತಾರೆ. ಆ ಥರ ಶುರು ಮಾಡಿದ್ರು. ಪಾಲಿಶ್ ಮಾಡಿದರೆ ಜನ ತಗೋತಾರೆ, ಕೆಂಪಕ್ಕಿ ತಗೊಳ್ಳೋದಿಲ್ಲ. ಈ ಥರ ಅಭ್ಯಾಸ ಮಾಡಿ ಮಾಡಿ ಜನ ಅದಕ್ಕೆ ಪೂರ್ತಿ ಆಕಷ್ಟ ಮಾಡಿಬಿಟ್ಟು ತುಂಬ ತಪ್ಪದು. ಏನ ಹೇಳಿದ್ರು ತಪ್ಪದು. ಮಠ ಇರೋದು ಅದಕ್ಕೆ. ಮಠ ಮಾನ್ಯ ಹೇಗಿರಬೇಕು ಅಂದರೆ ನಮ್ಮಿಂದ ಕಲಿಬೇಕು. ನೀವು ನಿಮ್ಮಿಂದ ನಿಮ್ಮ ಪಕ್ಕ ಮಾಡೋಕ್ಕಾಗೋದಿಲ್ಲ. ಆಫೀಸ್ ಹತ್ರಕ್ಕೆ ಹೋದಾಗ ಆಸ್ಪತ್ರೆಗಳು ಫಾಲೋ ಮಾಡಬೇಕು ಅಂತ ಇವ್ರ ರೂಲ್ಸ್ ಅಲ್ಲ. ಒಳಗೆ ಬಿಡೋದಿಲ್ಲ ಮುಗಿದೋಯ್ತು ಅಷ್ಟೇ. ಎಸಿ ಒಳಗೆ ಇವ್ರು ಯಾರೂ ಬಿಡೋದಿಲ್ಲ, ಒಬ್ಬನೇ ಅವರು ಇವರು ಅಂತ ಪ್ರಶ್ನೆ ಬರಬಾರ್ದು. ಆಗಿದ್ದರೆ ಮಾತ್ರ ಆಗೋದು. ನಮ್ಮಲ್ಲಿ ನಮ್ಮ ನಿಯಮಗಳೇ, ಮಠದಲ್ಲಿ ಮಠದ ನಿಯಮನೇ. ಮನೆಗೂ ಅದಕ್ಕೆ ವ್ಯತ್ಯಾಸ ಇಲ್ಲ ಅಂದರೆ ಇಲ್ಲಿಗೆ ಯಾಕೆ ಬರಬೇಕಾಗಿ? ಇಲ್ಲಿ ಬಂದು ಕಲ್ತ್ಕೊಂಡು ನೆಕ್ಸ್ಟ್ ಟೈಮಿಂದ ಹೀಗೆ ಮಾಡ್ತೀವಿ ನಾವೀಗ, ನಮ್ಗೆ ಗೊತ್ತೇ ಇರಲಿಲ್ಲ ಆ ಥರ ಇರಬೇಕು. ಮಠದವ್ರು ನಮಗೆ ಗೊತ್ತಿದ್ದಿಲ್ಲ ಅಂತ ಅವ್ರು ಅಂದ್ಕೊಳ್ಳೋಕ್ಕಾಗಬಾರ್ದು, ಇವ್ರಿಗೆ ಗೊತ್ತಿಲ್ಲ ಅಂತ ಆಗಬೇಕು. ಅದೆಲ್ಲ ತಪ್ಪು ಹೋಗಿಬಿಟ್ಟಿದೆ. ದಧಿ ಹಸ್ತೇನ ಬಹಿತಂ ತಕ್ರಮ ಜೀರ್ಣಮ ತುಂಬ ಜನ ಔಷಧಿಗೆ ಅಂತಾರೆ, ನೀರು ಹಾಕಿ ಕೊಟ್ಬಿಡ್ತಾರೆ. ತಪ್ಪದು. ಉದ್ಧತ್ಯ ಅಗ್ಲೋದಕ ತರಬೇಕಾದ್ರೆ ಅದೆಲ್ಲ ಮದುವೆದಲ್ಲಿ ಹೇಳ್ತಾರೆ, ಅದನ್ನು ಕೈ ಮುಟ್ಟಬಾರ್ದು, ಉಗುರು ತಾಕಬಾರ್ದು, ಅದು ಉಸಿರು ತಾಕಬಾರ್ದು, ಗೊತ್ತಾಯ್ತಾ? ಅದು ನೀರು ಯಾವ ರೀತಿಯಲ್ಲೂ ಕೂಡ ಇನ್ನೊಂದು ಟಚ್ ಆಗದಂತೆ ಅಷ್ಟು ಇದನ್ನೇ ತರಬೇಕಲ್ಲ, ಅಷ್ಟು ಶ್ರದ್ಧೆಯಿಂದ ತರಬೇಕು. ಅದಕ್ಕೆ ದೊಡ್ಡ ಮಠಗಳೆಲ್ಲ ಒಬ್ಬ ಎಕ್ಸ್ಪರ್ಟ್ ಸಪ್ರೇಟ್ ಅಪಾಯಿಂಟ್ ಆಗಿ ಪ್ರತಿಯೊಂದು ಕೆಲಸಕ್ಕೂ ಒಬ್ಬರು ಇರ್ತಾರೆ. ಅದೇ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅವರು. ಅದು ಆಗ ತೀರ್ಥಕ್ಕೆ ಒಳ್ಳೆ ಇದು ಬರೋದು. ನೀವು ಕುಡಿಯೋ ನೀರು ಕೊಡಬೇಕಾದ್ರೆ ಹಾಗೆ ಕೊಡಬೇಕು. ಸುರಾಪಾನೇನ ತತ್ತುಲ್ಯಂ ಏವಮಾಹ ಜನಾರ್ದನಃ ಉದ್ಧತ್ಯ ವಾಮಹಸ್ತೇನ ಯಸ್ತೋಯಂ ಪಿಬತಿ ದ್ವಿಜಃ. ಎಡಗೈಯಿಂದ ಲೋಟ ಎತ್ತಿ ನೀರು ಕುಡಿದ್ರೆ ಅದನ್ನು ಸುರಾಪಾನ ಅಂತ ಕರೀತಾರೆ. ಯಾಕೆ ತಪ್ಪು ಹೋಮ ಅದು ಮಾಡೋಂಗಿಲ್ವೇ ಇಲ್ಲ. ಏನಾಗುತ್ತೆ ಅದಕ್ಕೆ ಹೇಳಿದ್ದು, ಇದು ಕೈ ಮೇಲೆ ಇಲ್ಲಿ ತೊಗೊಂಡು ಇಲ್ಲಿಟ್ಕೊಂಡು ಕುಡೀರಿ. ಬಲಗೈ ಆಯ್ತಲ್ಲ ಈಗ, ಗೊತ್ತಾಯ್ತಾ? ಇದು ಕೈ ಮೇಲೆ ಇಟ್ಕೋಬೇಕು. ಲೋಟ ಇಲ್ಲಿಟ್ಕೊಂಡು ಕುಡೀರಿ, ಎಂಜಲಾಗಲ್ಲ. ಆಗ ಬಲಗೈಯಲ್ಲಿ ಕುಡ್ದಾಗ ಆಯ್ತಲ್ಲ, ಆ ರೀತಿ ಮಾಡೋದು. ನಾಸ್ನೇಯಾತ್ ಭಾರ್ಯಯ್ಯ ನೋಡಿ ಇನ್ನೂ ಎಷ್ಟು ಹೇಳ್ತಾರೆ. ಸುರಾಪಾನೇನ ತತ್ ನ ಕ್ರಂದಯನ್ ನ ಚ ಹಸನ್ ನ ಬಹಿರ್ವಾ ವಿಲೋಕಯನ್. ಅಳ್ತಾ ಕಿರುಚುತ್ತಾ ನಗುತ್ತಾ ಅವು ಎಲ್ಲೋ ನೋಡ್ತಾ ಊಟ ಮಾಡಿ ಎಲ್ಲೋ ನೋಡ್ತಾ ತಿಂದಿದ್ದಕ್ಕೆ ಆಸ್ಪತ್ರೆ ಸೇರಿದ್ದವರೆಲ್ಲ ಊಟ ಮಾಡೋಕೆ ಆ ಕಡೆ ಗಮನ ಅದರಲ್ಲೇ ಇದ್ದರೆ ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ ಏನೋ ಮಿಸ್ ಆಗಿದೆ, ಅದು ಗೊತ್ತಾಗ್ಬಿಡುತ್ತೆ. ಎಲ್ಲೋ ನೋಡ್ತಾ ಏನು ತಿಂದಗಳು ಏನಲ್ಲ, ಏನು ತಿಂದೆ ಕೂಡ ಗೊತ್ತಿರೋದಿಲ್ಲ ಅವನಿಗೆ. ಅದೇ ಎಲ್ಲೋ ಟಿಕೆಟ್ ನೋಡ್ತಾ ಚಪಾಳಿ ಹಾಕಿ ತಿಂತಿದ್ರೆ ಏನು ತಿನ್ನೋಕ್ಕಾಗತ್ತೆ ಅವನು? ಅದೇ ಕಡೆ ಗಮನ ಇಟ್ಬಿಟ್ರೆ ನಿಮ್ಮ ಹೊಟ್ಟೆ ಇದು. ಆದ್ದರಿಂದ ಪೆಟ್ರೋಲ್ ಹಾಕ್ಬೇಕಾದ್ರೆ ಸರಿಯಾಗಿ ನೋಡ್ತಿರ್ತೀರಿ, ತಿನ್ಬೇಕಾದ್ರೆ ನೋಡಬಾರ್ದ ಕೊನೆ ಪಕ್ಷ. ವೆಹಿಕಲ್ ಹಾಕ್ಬೇಕಾದ್ರೆ ಗಮನ ನಾವು ತಿನ್ಬೇಕಾದ್ರೆ ಇರಬೇಕಲ್ಲ. ಏನು ತಿಂತೇವೆ, ಹೇಗಿದೆ, ಒಂದು 2-3 ಅಗದಾಗ ಕೆಲವು ಗೊತ್ತಾಗ್ಬಿಡುತ್ತೆ ಏನೋ ಮಿಕ್ಸ್ ಆಗಿದೆ ಅದರಲ್ಲಿ.
ಅದಕ್ಕೆ ಗಮನ ಫುಲ್ ಆ ಕಡೆ ಇದ್ದರೆ ಆಮೇಲೆ ಸರಿ ಇದೆ. ರೂಪ ಚಿಂತನೆ ಮಾಡೋದು, ಭಗವದ್ ರೂಪ ಚಿಂತನೆ ಮಾಡೋದು, ಅಭಿಮಾನಿ ದೇವ ಚಿಂತನೆ ಮಾಡೋಕ್ಕೂ ಮಾಡಬೇಕು. ನಾಸ್ನೇಯಾತ್ ಪ್ರಳಪನ್ ಜಲ್ಪನ್ ಬಹಿರ್ಜಾನುಕರೋ ನಚ. ನಾಸ್ನೇಯಾತ್ ಪ್ರಳಪನ್ ಹರಟೆ ಹೊಡಿತಾ, ಜಲ್ಪನ್ ಹುಚ್ಚುಚ್ಚು ಮಾತಾಡ್ತಾ ಎಂದು ತಿನ್ಲಕ್ಕೆ ಹೋಗಬಾರ್ದು. ನಾಸ್ನೇಯಾತ್ ಭಾರ್ಯೆಯ ಸಾರ್ಧಂ ಪುತ್ರೈರ್ವಾಪಿ ನ ವಿಹ್ವಲಃ. ಹೆಂಡತಿ ಸಹಿತ ಊಟ ಮಾಡಿಕೊಡೋದು, ಗೊತ್ತಾಯ್ತಾ? ಈಗ ಬಡಿಸೋರು ಇಬ್ಬರು ಊಟ ಮಾಡಿ ಎಡಗೈಲಿ ಹಾಕೊಂಡ್ರೆ ಹೋಮಕ್ಕೆ ಎಡಗೈಲಿ ಹಾಕಿದಾಗ ಆಗ್ತದೆ. ಅದು ಎಡಗೈಲಿ ಬಡಿಸ್ಬಾರ್ದು ಯಾವಾಗಲೂ ಕೂಡ. ಜೊತೆ ಕೂತ್ಕೊಂಡು ಎಡಗೈಯೇ ಬೇಕಾಗತ್ತಾಗ. ಟೇಬಲ್ ಎಳ್ಕೊತಿರ್ತಾರೆ, ಇಲ್ಲಿಂದ ಅಲ್ಲಿಂದ ಟೇಬಲ್ನಾಗ ಕೂತವರು ಇಲ್ಲಿಂದ ಅಲ್ಲಿಗೆ ಓಡಾಡ್ತಿರುತ್ತೆ ಪಾಪ. ತಪ್ಪದು. ಬಡಿಸೋದು ಪ್ರತ್ಯೇಕ ಇರ್ತಾನೆ, ಅವ್ನು ಬಡಿಸ್ಬೇಕು. ಬಲಗೈಯಲ್ಲೇ ಬಡಿಸ್ಬೇಕು, ಎಡಗೈಲಿ ಬಡಿಸ್ಕೋಬಾರ್ದು. ಅದಕ್ಕೆ ಭೂಮಾ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಅವತ್ತೊಂದೇ ಗಂಡ ಅಂತ ಜೊತೆಗೆ ಊಟ ಮಾಡೋಕ್ಕೆ ಅವಕಾಶ ಇರೋದು, ಜೊತೆಗೆ ಊಟ ಮಾಡೋಂಗಿಲ್ಲ. ಅದು ಭಾಳ ಸ್ಪೆಷಲ್ ಪ್ರೋಗ್ರಾಮ್. ಅದು ಇವತ್ತು ಎಂಜಲ್ ತಿನ್ನಿಸೋ ಪ್ರೋಗ್ರಾಮ್ ಆಗಿಬಿಟ್ಟದು. ಭೂಮಾ ಅಂದರೆ ಎಂಜಲ್ ತಿನ್ನಿಸೋದಲ್ಲ, ಜೊತೆಗೆ ಊಟ ಮಾಡೋದು ಅಂತ ಅಷ್ಟೇ ಇರ್ತದೆ. ಜೊತೆಗೆ ಊಟ ಮಾಡೋದಕ್ಕೊಂದು ವೈಭವ ಅಷ್ಟೇ. ನಾಸ್ತೀಯಾತ್ ಭಾರ್ಯೆಯ ಸಾರ್ಧಂ ಪುತ್ರೈರ್ವಾಪಿ ನ ವಿಹ್ವಲಃ. ಪುತ್ರೈರಿ ಅಂದ್ರೇನು? ಒಂದೇ ತಟ್ಟೆಯಲ್ಲಿ ಮಕ್ಕಳು ಕುಡಿಸಿ ಊಟ ಮಾಡೋದು. ಚಿಕ್ಕವರೆಲ್ಲ ಏನು ಮಾಡಿಸ್ಬಿಡ್ತಾರೆ, ಸಾಮಾನ್ಯ ತಿನ್ನಿಸೋದೆಲ್ಲ ಅಭ್ಯಾಸ ಮಾಡಿಬಿಡ್ತಾರೆ. ಮಾಡಬಾರ್ದು ಹಾಗೆಲ್ಲ. ಮಕ್ಕಳಿಗೆ ಊಟ ಮಾಡಿಸಿ ಮಾಡಬೇಕು, ಅಥವಾ ತಾವು ಮಾಡಬೇಕು ಹೊತ್ತು ಎಂಜಲು ತಿನ್ನಿಸ್ತಾ ಅಭ್ಯಾಸ ಮಾಡಬಾರ್ದು. ಅನ್ಯ ದೇವಸ್ಥ ನೈವೇದ್ಯಂ ಅಂತಲೇ ಹೇಳಿರ್ಬೇಕಾದ್ರೆ ತಮ್ಮೆಂಜಲು ತಿನ್ನಿಸ್ಲಿಕ್ಕೆ ಬರುತ್ತಾ ಎಂದು ಹಾಗೆ ಮಾಡಬಾರ್ದು. ನಾಸ್ನೇಯಾತ್ ಭಾರ್ಯೆಯ ಸಾರ್ಧಂ ಪುತ್ರೈರ್ವಾಪಿ ನ ವಿಹ್ವಲಃ. ಏನೋ ಭಾಳ ದುಃಖದಿಂದ ಇದ್ದಾಗ ಊಟ ಮಾಡಬಾರ್ದು. ಜೀರ್ಣನಾಗಲ್ಲ, ರುಚಿನೂ ಗೊತ್ತಾಗಲ್ಲ. ಆದ್ದರಿಂದ ಸ್ವಲ್ಪ ನಾರ್ಮಲ್ ಆದಮೇಲೆ ಊಟ ಮಾಡಬೇಕು. ಬಹೂನಾಂ ಭುಂಜತಾಂ ಮಧ್ಯೆ ನಾಸ್ನೇಯಾತ್ ಚತುರಾನ್ವಿತಃ. ತುಂಬ ಜನ ಊಟ ಮಾಡಬೇಕಾದ್ರೆ ಬೇಗ ಊಟ ಮಾಡಿಬಿಟ್ಟು ಊಟ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೋಗಬಾರ್ದು, ಗೊತ್ತಾಯ್ತಾ? ಅಂತ ಹೇಳಿದ್ರೆ ಬೇರೆ ಕಡೆ ಕೊಡಬೇಕೆ ಹೊರತು ಜನಗಳ ಮಧ್ಯೆ ಕೂತ್ಕೊಂಡು ಡಿಸ್ಟರ್ಬ್ ಮಾಡಬಾರ್ದು. ಅವಸರ ಇನ್ನೊಬ್ಬರಿಗೆ ಪಾಪ ನಿಧಾನ ಮಾಡ್ತಿರ್ತಾರೆ, ಬೇಗ ಮಾಡ್ತಿರ್ತಾನೆ, ಏನಾಗುತ್ತೆ ಅವ್ರಿಗೆ ಊಟ ಇಲ್ದಾಗುತ್ತೆ. ಅವ್ನ ಪಾಪ ಇವ್ರು ಮಾಡಿದ್ರೆ ಎದ್ದೋಗ್ಬಿಡ್ತಾನೆ. ಆ ಥರ ಮಾಡಬಾರ್ದು. ಅದೊಂದು ಸರಿಯಾಗಿ ತ್ವರಾನ್ವಿತ ಮಾಡಿಕೊಡ್ತು. ಗ್ರಾಸಶೇಷಂ ನಚಾಸ್ನೀಯಾತ್. ಅರ್ಧ ತಿಂದು ಬಿಟ್ಟು ಮತ್ತೆ ತಿನ್ನಬಾರ್ದು. ಅವನ್ನ ಬಾಯಲ್ಲಿ ಇಟ್ಕೊಂಡು ಫುಲ್ ಇಟ್ಕೋಬೇಕೆ ಹೊರತು ಅರ್ಧ ಇಟ್ಕೊಂಡು ಕೆಳಗೆ ಬೀಳಿಸಿ ಮತ್ತೆ ಇಟ್ಕೊಂಡ್ರೆ ಎಂಜಲ್ ತಾನೇ ತಿನ್ನಬಾರ್ದು. ನೀರು ಕೂಡ ಅಷ್ಟೇ, ಲೋಟದಲ್ಲಿ ಉಳಿಸಿದ ನೀರಲ್ಲಿ ಮತ್ತೆ ಹಾಕ್ಕೋಬಾರ್ದು. ಅದಿಷ್ಟು ಕುಡದೆ ಬಿಡಬೇಕು, ಮತ್ತೆ ಉಳಿಸ್ಬಾರ್ದು. ಅದನ್ನು ಬೇಕಾದ್ರೆ ಮತ್ತೆ ಅಷ್ಟೇ ಹಾಕ್ಕೋಬೇಕು. ಗ್ರಾಸಶೇಷಂ ನಚಾಸ್ನೀಯಾತ್ ಪೀತಶೇಷಂ. ಅದು ಇನ್ನೊಬ್ಬರು ಬಡಿಸಿದ್ದನ್ನು ಅರ್ಧ ಉಳಿಸ್ಕೊಂಡು ಬಡಿಸ್ಬಾರ್ದು. ಇವರಿಗೆ ಉಚಿಷ್ಟ ಅದು ಅಷ್ಟೇ ತಳ್ಳಿ ಪೂರ್ತಿ ಬಿಡಬೇಕು ಹೊರತು ಅರ್ಧ ಉಳಿಸ್ಕೊಂಡು ಬಡಿಸಿದ್ರೆ ಅದು ಆಗ್ಲೆಕ್ಕ, ಶೇಷ ಬಡಿಸ್ತಾ ಲೆಕ್ಕಾಗ. ಆ ಥರ ಬಡಿಸ್ಕೊಡೋದು. ಗ್ರಾಸಶೇಷಂ ನಚಾಸ್ನೀಯಾತ್ ಪೀತಶೇಷಂ ಪಿಬೇನ್ನತು. ಶಶ್ವನ್ ಮೂಲ ಫಲಾದೀನಿ ದಂತಚ್ಛಿನ್ನಂ ನ ಖಾದಯೇತ್. ಯಾರು ಕೂಡ ಹಲ್ಲಿಲಿ ಕಚ್ಚಿಕೊಟ್ಟಿದಾರಲ್ಲ ಅಂತ ತಿನ್ನಬೇಡಿ ಮತ್ತೆ ಅಂತ ಹೇಳ್ತಾರೆ. ಯಾವುದೇ ಗಡ್ಡೆ ಗೆಣಸು ಇತ್ಯಾದಿಗಳನ್ನು ಅರ್ಧ ತಿಂದಿಟ್ಟಾಗ ಅದು ಇನ್ನೊಬ್ಬರು ತಿನ್ನಕ್ಕೆ ಬರೋದಿಲ್ಲ. ಕಾಲೇಜ್ ಮೀಟಿಂಗ್ಗಳಲ್ಲಿ ನಮ್ಮ ಬ್ರಾಹ್ಮಣರು ಪಕ್ಕದ ಮುಸ್ಲಿಮ್ ಯಾರೋ ಕೂತಿರ್ತಾರೆ, ಅರ್ಧ ತಿನ್ನು ಲಾಡು ತೊಗೊಂಡು ತಾನು ತಿಂತಾನೆ. ಅದು ಇಟ್ಕೊಂಡು ಅವನೇ ತಂದು ತಾನು ತಿಂತ ಭಾರಿ ದೊಡ್ಡದ ಇದನ್ನು ತೋರ್ಸೋಕ್ಕೋಸ್ಕರ. ಇದು ಯಾವ ಸೈನ್ಸ್ ಒಪ್ಪುತ್ತಾ, ಇದು ಹೈಜೀನ್ ಒಪ್ಪುತ್ತಾ ಇದನ್ನು? ಯಾವುದು ಅದೇನು ಭಾರಿ ನೋಡಿದ್ರೆ ಇವರು ಉಳಿದವ್ರು ತಿಂದೆ ನೋಡಿ ಇವರು ಎಷ್ಟು ಸೋಷಿಯಲ್ ಆಗಿದ್ದಾರೆ, ಅವ್ರು ಹೇಗೆ ಕೂತಿದ್ದಾರೆ ನೋಡಿರಿ. ಈ ಥರ ಅದೇ ಇವರೇ ಕಲಿಸೋದು ಮಾಡಬಾರ್ದನ್ನೆಲ್ಲ. ಅವ್ರು ಬೇಡ ಅಂದರೆ ಆಮೇಲೆ ಅವ್ರಿಗೆ ಅಭ್ಯಾಸ ಉಳಿದವ್ರು ತಿನ್ನಕ್ಕೆ ಬಿಡೋದಿಲ್ಲ. ಅವ್ರದ್ದು ನೀವ್ಯಾಕೆ ತಿನ್ನೋದಿಲ್ಲ ಶುರು ಮಾಡ್ತಾರೆ. ಇವರೇ ಧರ್ಮ ತಪ್ಪಲಕ್ಕೆ ಕಳಿಸಿತ್ತು. ಅವರೆಲ್ಲ ಹಾಗೆಲ್ಲ ಮಾಡೋದಿಲ್ಲ ಪಾಪ. ಶಶ್ವನ್ ಮೂಲ ಫಲಾದೀನಿ ದಂತಚ್ಛಿನ್ನಂ ನ ಖಾದಯೇತ್. ಅತ್ರ ಅನ್ನಂ ಋಥಂ. ಅದೇ ರೀತಿಯೇ ಡೈರೆಕ್ಟಾಗಿ ಬಾಯಲ್ಲಿ ಇಟ್ಕೊಂಡು ತಿನ್ನಬಾರ್ದು. ಹಣ್ಣು ಇತ್ಯಾದಿನ ಡೈರೆಕ್ಟಾಗಿ ಕಚ್ಚಿ ಇಟ್ಕೋಬಾರ್ದು. ಹೇಗೆ ಶೇಷ ಆಯ್ತಲ್ಲ ಮತ್ತೆ ಅದು ಕಚ್ಚಿದ ಮೇಲೆ ಅದಕ್ಕೆ ಅದು ಒಡೆದು ಹೆಚ್ಚಿ ತಿನ್ನಬೇಕೆ ಹೊರತು ಬಾಯಲ್ಲಿ ಕಚ್ಚಿ ತಿನ್ನೋದಕ್ಕೆ ಹೋಗಬಾರ್ದು, ನಿಷಿದ್ಧ. ಅದೇ ಬೇಡ ಅಂತ ಹೇಳ್ತಿರೋದು ಅವ್ರಿಗೆ. ಬಾಯಲ್ಲಿ ಇಟ್ಕೊಂಡು ಅದನ್ನು ಹೇಳಲಿಲ್ಲ. ಅದಲ್ಲ ತಿಂದ ಹಣ್ಣು ಅರ್ಧ ತಿನ್ನೋದು, ಕೈ ಮತ್ತೆ ಅರ್ಧ ಆ ಥರ ತಿನ್ಕೊಡು. ಹೋಳು ಹೆಚ್ಕೊಂಡು ತಿನ್ನಬೇಕೆ ಹೊರತು, ಗೊತ್ತಾಯ್ತಾ? ತಿನ್ಕೊಡು. ಅದು ಇನ್ನೊಬ್ರಿಗೂ ಕೊಡೋದು, ತಾನೂ ತಿನ್ಕೊಡು. ಅವಾಗೇದು ಅಲೋಡು. ಬಾಯಿ ಇಲ್ಲ ತಿನ್ನೋದೇಗ ಪಾಪ. ಏನಿವರು ಪಾಠ ಕೇಳಿದವರು ತಿನ್ನೋದು ಹೋಗುತ್ತಲ್ಲ ಅಂತ ತಿಳ್ಕೊಬಾರ್ದು. ಶಶ್ವನ್ ಮೂಲ ಫಲಾದೀನಿ ದಂತಚ್ಛಿನ್ನಂ ನ ಖಾದಯೇತ್. ಅನ್ನಂ ವೃಥಾ ನ ವಿಕಿರೇತ್. ಅನ್ನ ಸುಮ್ಮನೆ ಹೀಗೆ ತೆಗೆದು ಹಾಕಬಾರ್ದು. ನಿಷ್ಠೀವೇತ್ ನಾತಿಕಾಂಕ್ಷಯ. ಸೀನಿಗೀನು ಮಾಡೋದಾಗೋದು, ತಿಂದು ಬಾಯಲ್ಲಿ ಉಗಿದು ಆ ಕಡೆ ಇಡೋದು ಮಾಡಿಕೊಡ್ದು ಅತಿಕಾಂಕ್ಷಯ. ಹಸ್ತಂ ಪ್ರಕ್ಷಾಲ್ಯ ಗಂಡೂಷಂ ಯಃ ಪಿಬೇತ್ ಭೋಜನೋತ್ತರೇ ದೈವಂ ಪಿತೃಂ ತಥಾತ್ಮಾನಂ ತಪಸ್ಸ ಉಪಘಾತಯೇತ್. ಹಸ್ತಂ ಪ್ರಕ್ಷಾಲ್ಯ ಗಂಡೂಷಂ ಯಃ ಪಿಬೇತ್ ಭೋಜನೋತ್ತರೇ ದೇವಂ ಪಿತೃಂ ತಥಾತ್ಮಾನಂ ತಪಃ ಸ ಉಪಘಾತಯೇತ್. ಭೋಜನಂತು ನ ನಿಶೇಷಂ ಕುರ್ಯಾತ್ ಪ್ರಾಜ್ಞಃ ಕಥಂಚನ. ಅನ್ಯತ್ರ ದಧಿಭಸಕ್ತ್ವಾಜ್ಯಂ ಫಲನಂ ಕ್ಷೀರಮದ್ಭಪಃ. ಇನ್ನು ತುಂಬ ಇದೆ ಹೇಳೋದರಲ್ಲಿ, ನಾಳೆ ಗೊತ್ತಾಗಿ. ಸ
ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಶ್ರೀಯತಾಂ ಕಮಲಾಲಯಃ.